ನಮಸ್ಕಾರ ವೀಕ್ಷಕರೇ, ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, 2026ರ ಫೆಬ್ರವರಿ ತಿಂಗಳದ ಸಿಂಹರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಸಿಂಹರಾಶಿಯಲ್ಲಿ ಜನ್ಮದಲ್ಲಿ ಕೇತು, ಸಪ್ತಮದಲ್ಲಿ ರಾಹು, ಹಾಗೆ ಅಷ್ಟಮದಲ್ಲಿ ರವಿ, ಶುಕ್ರ, ಬುಧ ಮತ್ತು ಕುಜ, ಹಾಗೆ ಷಷ್ಠದಲ್ಲಿ ಶನಿ ಇರತಕ್ಕಂಥದ್ದು. ನೋಡಿ, ಇದು ಬಹಳ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಒಂದು ಕಡೆಯಿಂದ ಸಿಂಹರಾಶಿಯವರಿಗೆ ಗುರು ತುಂಬ ಚೆನ್ನಾಗಿದ್ದು ಯೋಗಪ್ರದನಾಗಿದ್ದಾನೆ. ಆದರೆ ಬೇರೆ ಯಾವ ಗ್ರಹಗಳು ಕೂಡ ಒಳ್ಳೆಯ ಫಲವನ್ನ ನೀಡ್ತಾ ಇಲ್ಲ. ಲಾಸು ಲಾಸು ಲಾಸು, ಬಿಸ್ನೆಸ್ಸಲ್ಲಿ, ವ್ಯವಹಾರದಲ್ಲಿ ಎಲ್ಲದಲ್ಲೂ ಕೂಡ ಲಾಸ್ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೊದಲನೇದಾಗಿ ಕಾಣ್ತಾ ಇರ್ತಕ್ಕಂಥದ್ದು ಜನ್ಮ ಶನಿ ಇರ್ತಕ್ಕಂಥ ತುಂಬಾ ಟೆನ್ಷನ್ ತಗೋತಕ್ಕಂಥದ್ದು, ತುಂಬಾ ಕೋಪವನ್ನ ಪಡೆಯುವಂಥದ್ದು, ಇವೆಲ್ಲವೂ ಕೂಡ ವ್ಯವಹಾರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಮಕರ ರಾಶಿಯಲ್ಲಿ ರವಿ, ಕುಜ, ಬುಧ, ಶುಕ್ರರು ಈ ಗ್ರಹಗಳಿರುವುದರಿಂದ ಚತುರ್ಗ್ರಹ ಯೋಗ ಅಂತ ಕರೆದುಕೊಳ್ಳುತ್ತೆ. ಅವು ಯಾವ ರೀತಿಯನ್ನು ಫಲವನ್ನು ಕೂಡ ನಿರೀಕ್ಷೆ ಮಾಡದೆ ತಟಸ್ಥಾಗಿ ಇರ್ತಕ್ಕಂತಹ ಗ್ರಹಗಳು ಯೋಗವನ್ನು ಕೊಡ್ತಾ ಇದೆ ಇರತಕ್ಕಂಥದ್ದು. ಅಂದ್ರೆ ಸುಜ್ಞಾನದಿಂದ ನೋಡ್ತಾ ಇರ್ತಕ್ಕಂತಹ ಗ್ರಹಗಳ ಯೋಗ ಇರತಕ್ಕಂಥದ್ದು. ಇನ್ನು ಕುಂಭರಾಶಿಯಲ್ಲಿ ರಾಹು, ಅದು ಸಪ್ತಮ ರಾಹು ಹೇಳ್ತಕ್ಕಂಥದ್ದು. ಅಂದ್ರೆ ಎಷ್ಟೇ ಬಂಧುಗಳ ಜೊತೆ ಅಥವಾ ಸ್ನೇಹಿತರ ಜೊತೆ ಸದಾ ವಿರಸಗಳು ಉಂಟಾಗ್ತಾ ಇರುತ್ತೆ. ಮಾತಿಗೆ ಮಾತು, ವ್ಯವಹಾರಕ್ಕೆ ವ್ಯವಹಾರ, ಯಾವುದೇ ರೀತಿಯಲ್ಲೂ ಕೂಡ ಒಂದು ಕಾಂಪ್ರಮೈಸ್ ಆಗದಂತೆ ವ್ಯವಹಾರಗಳನ್ನ ಬಗೆಹರಿಸಲಿಕ್ಕೆ ಆಗ್ತಾ ಇಲ್ಲ. ಜಟಿಲವಾದಂತ ಬಂಧನದಲ್ಲಿ ಇರ್ತಕ್ಕಂಥದ್ದು. ಇನ್ನು ಅಷ್ಟಮ ಶನಿ ಹೇಳ್ತಕ್ಕಂಥದ್ದು, ಅಂದ್ರೆ ಎಲ್ಲೋ ಒಂದು ಕಡೆ ಅನಾರೋಗ್ಯ ಹಿಂದೆ ಮುಂದೆ ಆಗ್ತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಇನ್ನು ಹಣಕಾಸಿನ ವಿಚಾರ ನಾವು ತಿಳಿದುಕೊಂಡ್ರೆ ಲಾಭ ನಷ್ಟಗಳು ಹೇಳ್ತಕ್ಕಂಥದ್ದಿದ್ರೆ ಇಲ್ಲೇನಾಗುತ್ತೆ, ಉದ್ಯೋಗದಲ್ಲಿ ತುಂಬಾ ಚೆನ್ನಾಗಿ ಲಾಭವಂತನ್ನು ಕೊಡ್ತಾ ಇದ್ದು ಕೂಡ ಹಣ ನಿಲ್ತಾ ಇಲ್ಲ ಇರ್ತಕ್ಕಂಥದ್ದು. ಹಾಗೆ ಸದಾ ಉದ್ಯೋಗಗಳನ್ನ ಉಳಿದಕ್ಕೋಸ್ಕರ ಅಲೆದಾಡ್ತಾ ಇರ್ತಕ್ಕಂಥದ್ದು, ಅಲೆಮಾರಿತನದ ಜೀವನಗಳು ಉಂಟಾಗ್ತಾ ಇರುತ್ತೆ. ಬಟ್ ದುಡ್ಡು ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ರೂಪದಲ್ಲಿ ದುಡ್ಡು ಬರ್ತಾ ಇರುತ್ತೆ. ನೀವು ಫೆಬ್ರವರಿ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಲಾಭವನ್ನ ಗಳಿಸುತ್ತೀರಿ ಅಂತ ಕೂಡ ಒಂದು ಶಾಸ್ತ್ರ ಹೇಳುತ್ತಾ ಇದೆ. ಯಾಕೆಂದ್ರೆ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಚಿಂತನೆಗಳನ್ನ, ಸದಾ ಯೋಚನೆಗಳನ್ನ ಮಾಡಿ ವ್ಯವಹಾರಗಳನ್ನ ಮಾಡ್ತಕ್ಕಂಥವ್ರು. ನಿಮ್ಮ ನಿರ್ಧಾರ ತುಂಬಾ ಗಟ್ಟಿಯಾಗಿರ್ತಕ್ಕಂಥದ್ದು ಮತ್ತು ಪ್ರಭಾವವನ್ನ ಇರ್ತಕ್ಕಂಥದ್ದು. ವೀಕ್ಷಕರೇ, ಇನ್ನು ವಿದೇಶದಲ್ಲಿ ಉದ್ಯೋಗಗಳನ್ನ ಮಾಡ್ತಾ ಇರ್ತಕ್ಕಂಥವ್ರು, ವಿದೇಶದಲ್ಲಿ ಒಂದು ರೀತಿಯಲ್ಲಿ ಕೆಲಸಗಳನ್ನ ಮಾಡ್ತಾ ಇರ್ತಕ್ಕಂಥವರಿಗೆ ತುಂಬಾ ಚೆನ್ನಾಗಿ ಲಾಭವನ್ನು ತಂದುಕೊಡುತ್ತೆ, ಒಳ್ಳೆ ಉದ್ಯೋಗ ಸಿಗುತ್ತೆ ಇರ್ತಕ್ಕಂಥದ್ದು. ಇನ್ನು ವಿವಾಹಾದಿಯೋಗರು, ನಿಮ್ಮ ಮಕ್ಕಳಿಗೆ ಅನೇಕ ದಿನಗಳಿಂದ ವಿವಾಹ ಆಗಲಿಲ್ಲ ಇರ್ತಕ್ಕಂಥ ಆಲೋಚನೆ ಕಾಡ್ತಾ ಇರ್ತಕ್ಕಂಥದ್ದು. ಎಷ್ಟೇ ಸುಂದರವಾಗಿರ್ತಕ್ಕಂಥ ವರ ಅಥವಾ ವಧುವನ್ನು ಹುಡುಕಿದ್ರು ಕೂಡ ಫಲಪ್ರದ ಆಗ್ತಾ ಇಲ್ಲ. ತುಂಬಾ ತೊಂದರೆಗಳು ಉಂಟಾಗ್ತಾ ಇರ್ತಕ್ಕಂಥದ್ದು. ಹೀಗೆ ನಾನಾ ತರದ ವಿಚಾರಗಳು ಇವೆಲ್ಲವೂ ಕೂಡ ಚಿಂತನೆಯನ್ನ ಆಗ್ತಾ ಇರ್ತಕ್ಕಂಥದ್ದು. ಹಾಗೆ ಹೆಚ್ಚಿನ ಅಭ್ಯಾಸ ಮಾಡ್ತಕ್ಕಂಥದ್ದು, ವಿದೇಶದಲ್ಲಿ ಮಾಸ್ಟರ್ ಡಿಗ್ರಿಯನ್ನ ಮಾಡಲಿಕ್ಕೆ ಕೂಡ ಒಳ್ಳೆ ಯೋಗ ಇದೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಆದಾಯವನ್ನು ನಿರೀಕ್ಷೆ ಮಾಡಬಹುದು. ಗ್ರಹ ಯೋಗ, ಗ್ರಹ ಭಾಗ್ಯ, ಭೂಮಿ, ಜಮೀನು ಇತ್ಯಾದಿಗಳನ್ನ ಖರೀದಿಯನ್ನ ಮಾಡಲಿಕ್ಕೆ ಕೂಡ ತುಂಬಾ ಚೆನ್ನಾಗಿ ಸಮಯ ಕೂಡಿ ಬರ್ತಾ ಇದೆ ಹೇಳ್ತಕ್ಕಂಥದ್ದು. ಹಾಗೆ ತಂದೆ ತಾಯಿಯ ಆಶೀರ್ವಾದ ತುಂಬಾ ಚೆನ್ನಾಗಿದೆ. ಅಷ್ಟೇ ಇಲ್ಲ, ವೈದ್ಯಕೀಯ ಸಲಕರಣೆ ಬೇಕಾಗಿರ್ತಕ್ಕಂಥ ಯಂತ್ರೋಪಕರಣಗಳು, ಅದಕ್ಕೆ ಸಂಬಂಧಪಟ್ಟಂತ ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನ ನಿರೀಕ್ಷೆ ಮಾಡಬಹುದು. ಇಲ್ಲ, ನಿಮ್ಮ ಹೆಚ್ಚು ಸಮಯವನ್ನ ಉದ್ಯೋಗಕ್ಕಾಗಿ ಮೀಸಲಿಡುತ್ತೀರಿ ಎಂದು ಕೂಡ ಹೇಳಿಕೊಳ್ಳುತ್ತೆ. ಒಟ್ಟಿನಲ್ಲಿ ಸಿಂಹ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ. ವೀಕ್ಷಕರೇ, ಇನ್ನು ನಿಮ್ಮ
ಜೀವನದಲ್ಲಿ ವೈವಾಹಿಕ ಜೀವನದ ವೈರತ್ವಗಳು ಅಥವಾ ವಿರಸಗಳು, ಗಂಡ ಹೆಂಡತಿಯ ಜಗಳ, ಈ ತರ ಅನೇಕ ಸಮಸ್ಯೆಗಳಿದ್ರೆ ನಿಮ್ಮ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್, ನಿಮ್ಮ ಭಾವಚಿತ್ರ ಅಥವಾ ನೇರವಾಗಿ ಕರೆ ಮಾಡಿ ಅದೆಲ್ಲದಕ್ಕೂ ಕೂಡ ನಮ್ಮಲ್ಲಿ ಪರಿಹಾರವನ್ನು ಸೂಚಿಸುತ್ತೇನೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.